ಭಾರತ ದೇಶ ಪ್ರಪಂಚದಲ್ಲಿ ಆರ್ಥಿಕವಾಗಿ ಬೆಳೆಯುತ್ತಿರುವುದರಲ್ಲಿ 3ನೇ ಸ್ಥಾನಕ್ಕೆ ಹೋಗುತ್ತಿದೆ. ಇಂತಹ ಸುಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಿರುದ್ಯೋಗ ಸಮಸ್ಯೆ ವಿರುದ್ಧ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿರುವುದಲ್ಲದೆ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿರುವುದು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಟೀಕಿಸಿದರು. ಗುರುವಾರ ತಾಲೂಕಿನ ಕೊಡಕಹಳ್ಳಿ ಗ್ರಾಮದಲ್ಲಿ ನೂತನ ಶ್ರೀ ಲಕ್ಷ್ಮೀದೇವಿ ಮಾರಮ್ಮದೇವಿ ಗ್ರಾಮ ದೇವತೆ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ವಿದ್ಯೆ ನೀಡುವುದು ಸರ್ಕಾರದ ಮೊದಲ ಕರ್ತವ್ಯವಾಗಿದೆ. ಆದರೆ ಶಿಕ್ಷಣ ಇಲಾಖೆಯೊಂದರಲ್ಲಿಯೇ ಸುಮಾರು 76,000 ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಇನ್ನೂ ಕೂಡ ನೇಮಕಾತಿ ಮಾಡಿಲ್ಲ. ಹೀಗಿರುವಾಗ ನಮ್ಮ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಳತೀರದು. ಉಳಿದಂತೆ ಎಲ್ಲ ಇಲಾಖೆಗಳಲ್ಲಿಯೂ ಕೂಡ 1 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಉಳಿದಿವೆ. ಕಳೆದ 3 ವರ್ಷದಿಂದ ಈ ಸರ್ಕಾರ ಒಂದೂ ಕೆಲಸ ಕೊಡಲಿಲ್ಲ. ಯುವಕರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ತುಂಬಾ ಮನಸ್ಸಿಗೆ ನೋವಾಗುತ್ತದೆ ಎಂದರು. ನಿಮ್ಮ ಪ್ರತಿ ಕ್ಷಣ ಯಾವ ರೀತಿ ನೋವಿನಲ್ಲಿ ಬದುಕ್ತೀರಿ ಅಂತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ಇವತ್ತು ದೇಶ ಪ್ರಪಂಚದಲ್ಲಿ ಆರ್ಥಿಕವಾಗಿ ಸುದೃಢವಾಗಿ ನಾವೇನು ಬೆಳೀತಕ್ಕಂಥ ನಿಟ್ಟಿನಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇಶದಲ್ಲಿ. ಆದರೆ 3ನೇ ಸ್ಥಾನಕ್ಕೆ ಹೋಗ್ತಕ್ಕಂಥ ಈ ದೇಶದಲ್ಲಿ ಒಂದು ತಾರತಮ್ಯ ಅಂತಕ್ಕಂಥದ್ದು ಈಗಲೂ ಕಾಣ್ತೇವೆ ನಾವು. ಒಂದು ಕಡೆ ಉದ್ಯೋಗ ಸಮಸ್ಯೆ, ನಾವು ಭಾಷಣ ಮಾಡ್ತೀವಿ, ನಾವು ಇಷ್ಟೆಲ್ಲ ಇವರಿಗೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಉತ್ತೇಜನ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ. ಮೊನ್ನೆ ನೀವೆಲ್ಲ ನೋಡಿದ್ರಿ, ಧಾರವಾಡದಲ್ಲಿ ಬಹುಶಃ ಒಂದು 5-6 ಸಾವಿರ ಜನ ಯುವಕರು ದೊಡ್ಡ ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ನುಗ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೊಟ್ಟರು. ರಾಜ್ಯದಲ್ಲಿ ಸುಮಾರು 76,000 ಶಿಕ್ಷಕರ ನೇಮಕಾತಿ ಮಾಡಲಿಲ್ಲ. ಶಾಲೆಗಳಲ್ಲಿ ಕೊರತೆ ಇರ್ತಕ್ಕಂಥದ್ದು 76,000 ಶಿಕ್ಷಕರು. ಇವತ್ತವರೆಗೆ ಈ ಒಂದು 3 ವರ್ಷದಲ್ಲಿ ಒಂದು ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಈ ಸರ್ಕಾರದಲ್ಲಿ. ಇವತ್ತು ಉದ್ಯೋಗ ಇಲ್ಲದೆ ಹಲವಾರು ಕುಟುಂಬದ ಯುವಕರು ಪ್ರತಿನಿತ್ಯ ನಮ್ಮಂತವ್ರ ಮನೆ ಬಾಗಿಲಿಗೆ ಅಲೆಯೋದು ನೋಡಿದಾಗ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇವತ್ತು ನಮ್ಮ ರಾಜ್ಯ ಆರ್ಥಿಕವಾಗಿ ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ರಾಜ್ಯದ ಖಜಾನೆ ತುಂಬಿಸ್ತೀರಿ, ಇಡೀ ರಾಜ್ಯದ 6.5 ಕೋಟಿ ಜನ. ಆದ್ರೆ ಆ ದುಡ್ಡನ್ನ ಅನುಪಯುಕ್ತವಾದಂತ ಕೆಲಸಗಳಿಗೆ ಉಪಯೋಗ ಮಾಡಿಕೊಂಡು ಹಣದ ಒಂದು ದುಂದುಗಾರಿಕೆ ಆಗ್ತಕ್ಕಂಥದ್ದು ಯಾವ್ಯಾವ ರೀತಿಯಲ್ಲಿ ಇವತ್ತು ಭಯಭಕ್ತಿ ಇಲ್ಲದೆ ಲೂಟಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನ್ ನಿರೀಕ್ಷೆ ಇಟ್ಟಿದ್ದೇವೆ, ನೀವೇನ್ ನಿರೀಕ್ಷೆ ಇಟ್ಟಿದ್ದೀರಿ, ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇಲ್ಲ. ವರ್ಗಾವಣೆ ದಂಧೆ ಒಂದು ರೀತಿ, ಹಲವಾರು ರೀತಿಯಲ್ಲಿ ಈ ಸರ್ಕಾರದ ಅಕ್ರಮಗಳು. ಒಂದು ಅವ್ರು ಹೇಳ್ತಾರೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ನಮ್ಮ ಕರ್ನಾಟಕದಲ್ಲಿ ಮಾದರಿ ಅಂತ ಹೇಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ತಾಯಂದಿರು ಇಲ್ಲಿ ಕೂತಿದ್ದೀರಿ. ಇಲ್ಲಿ ಪ್ರಶ್ನೆ, ಆ 2,000 ರೂಪಾಯಿನ ನಿಮ್ಗೆ ಏನ್ ಕೊಡ್ತಾ ಇದ್ದಾರೆ? ಅದು ನಿಮ್ಮ ಮೇಲೆ ಸಾಲ ಒರೆಸಿ ಕೊಡ್ತಾವ್ರೆ. ಇದನ್ನ ಮುಂದಕ್ಕೆ ನೀವೇ ತೀರಿಸಬೇಕು. ಈ ರಾಜ್ಯದ 6.5 ಕೋಟಿ ಜನವೇ ತೀರಿಸಬೇಕು. ಕಾರ್ಯಕ್ರಮದಲ್ಲಿ ಶಾಸಕ ಎ. ಮಂಜು ಅವರು ಮಾತನಾಡಿದರು. ಮಾಜಿ ಸಚಿವ ಸಾರಾ ಮಹೇಶ್, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ, ಹೊನ್ನವಳ್ಳಿ ಸತೀಶ್, ನರಸೇಗೌಡ, ಚೌಡೇಗೌಡ, ದಿವಾಕರ್, ಅಶೋಕ್, ವಿಜಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಕೊಡಕಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕ್ರೇನ್ ಮೂಲಕ ಅನಾನಸ್ ಹಾರ ಹಾಕಿ ಪಟಾಕಿ ಸಿಡಿಸಿ ಸ್ವಾಗತಿಸಲಾಯಿತು. ನೂರಾರು ಮಂದಿ ಮಹಿಳೆಯರು ಆರತಿ ಬೆಳಗಿದ್ರು. ನ್ಯೂಸ್ 5 ರವಿ ದುಮ್ಮಿ.